ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬೆಂಡೆಕಾಯಿ ಕರ್ರಿ ಮಾಡ್ತೀನಿ. ಬೆಂಡೆಕಾಯಿ ನೀಟಾಗಿ ತೊಳೆದು ಕಟ್ ಮಾಡಿಕೊಂಡಿದ್ದೀನಿ. ಈರುಳ್ಳಿ, ಟೊಮೊಟೊ, ಗೋಡಂಬಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಮೆಣಸು, ಕರಿಬೇವು, ಕೊತ್ತಂಬರಿ, ಕಸ್ತೂರಿ ಮೆಂತಿ, ಧನಿಯಾ ಪೌಡ್ರು, ಅರಿಶಿನ ಪೌಡ್ರು, ಗರಂ ಮಸಾಲ, ಚಿಲ್ಲಿ ಪೌಡ್ರು, ಆಯಿಲು, ಸಾಲ್ಟು, ಇದು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ, ಮೊಸರು. ಹಾಯ್ ಫ್ರೆಂಡ್ಸ್, ಈ ರೆಸಿಪಿ ಮುಗಿಯೋಷ್ಟೊತ್ತಿಗೆ ಒಂದು ಸಣ್ಣದೊಂದು ಕತೆ ಹೇಳ್ತೀನಿ. ಒಂದು ಊರಲ್ಲಿ ಒಂದು ಗಂಡ ಹೆಂಡತಿ ಇಬ್ಬರು ಮಕ್ಕಳಿದ್ರಂತೆ. ತುಂಬ ಬಡಿಸ್ತಾನ ಅಂತೆ ಅವ್ರಿಗೆ. ಗಂಡ ಕಲ್ಲೊಡಿಯೋಕೆ ಹೋಗೋರಂತೆ, ಹೆಂಡತಿ ಕೆಮ್ಮಣ್ಣು ಮಾರಕ್ಕೆ ಹೋಗೋರಂತೆ. ಒಂದಿನ ಹೆಂಡತಿಗೆ ತುಂಬ ಮನೇಲಿ ಕೆಲಸ ಇತ್ತಂತೆ. ಅವತ್ತು ಗಂಡನ್ನ ನೀವು ಮಾತ್ರ ಓಡ್ ಬನ್ನಿ, ನಾನು ಮನೇಲೇ ಇರ್ತೀನಿ, ತುಂಬ ಕೆಲಸ ಇದೆ ಅಂತ ಹೇಳಿದಂತೆ. ಆಗ ಗಂಡ ಆಯಿತು ಅಂತೇಳಿ ತನ್ನ ಕೆಲಸಕ್ಕೆ ತಾನು ಹೊರಟನಂತೆ. ಆಗ ಹೋಗಿ ದೇವ್ರನ್ನ ಕೈ ಮುಗ್ದು ಒಂದು ಬಂಡೆ ನೋಡಿದ್ನಂತೆ. ಬಂಡೆ ನೋಡಿದ ತಕ್ಷಣ ಒಂದು ಸಣ್ಣ ಚಿಪ್ಪು ಎಗ್ರಿ ಸೈಡಿಗೆ ಬಿತ್ತಂತೆ. ಆವಾಗ ಆ ಬಂಡೆಗೆ ಇನ್ನೊಂದು ಏಟು ಹೊಡಿಬೇಕಂದ್ರೆ ಅಲ್ಲೊಂದು ಸಣ್ಣ ಕಪ್ಪೆ ಇತ್ತಂತೆ. ಅದಕ್ಕೊಂದು ಸ್ವಲ್ಪ ನೀರಿತ್ತಂತೆ, ಒಂದು ಸ್ವಲ್ಪ ಪಾಚಿ ಇತ್ತಂತೆ, ಚಿಕ್ಕ ಚಿಕ್ಕ ಮೀನುಗಳಿದ್ವಂತೆ. ಆವಾಗ ಅವನಿಗೆ ನೋಡಿ ಆಶ್ಚರ್ಯ ಆಗೋಯ್ತಂತೆ. ಈ ಬಂಡೆ ಒಳಗಡೆ ನೀರು ಹೆಂಗೋಯ್ತು, ಇದಕ್ಕೆ ಪಾಚಿ ಹೆಂಗೆ ಬಂತು, ಮತ್ತು ಸಣ್ಣ ಮೀನಿದೆ, ಈ ಬಂಡೆ ಒಳಗಡೆ ಕಪ್ಪೆಗೆ ಇಷ್ಟೆಲ್ಲ ಕೊಟ್ಟಿರೋ ದೇವರು. ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ದುಡಿದ್ರೇನು ಹೊಟ್ಟೆ ತುಂಬ ಊಟ ಇಲ್ಲ, ಕಣ್ಣು ತುಂಬ ನಿದ್ದೆ ಇಲ್ಲ, ಒಳ್ಳೆ ಬಟ್ಟೆ ಇಲ್ಲ, ಎಷ್ಟು ಕಡು ಬಡಸ್ತಾನದಲ್ಲಿ ಒದ್ದಾಡ್ತಾ ಇದ್ದೀವಿ ಅಂದ್ಬಿಟ್ಟು ಅವನಿಗೆ ಬೇಜಾರಾಗೋಯ್ತಂತೆ. ಅವಾಗ ದೇವ್ರ ಮೇಲೆ ಕೋಪ ಮಾಡಿಕೊಂಡು, ಏನು ಕೆಲಸ ಮಾಡಿದಿರಿ, ಸೋಂಬೇರಿ ಕಪ್ಪೆಗೆ ಇಷ್ಟೇನು ಕೊಟ್ಟಿದ್ದೀಯ ಅಂದರೆ, ನಾನು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ನನ್ನ ಹೆಂಡತಿ ಮಕ್ಕಳು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ, ನಮಗೆ ಯಾಕೆ ಕೊಡಲ್ಲ ನೀನು ಅಂತ ದೇವ್ರ ಮೇಲೆ ಆಟ ಮಾಡ್ಕೊಂಡು ಮನೆಗೆ ಬಂದ್ಬಿಟ್ನಂತೆ. ಆವಾಗ ಹೆಂಡ್ತಿ ಕೇಳಿಲ್ಲಂತೆ, ಏನು ರೀ ಹಿಂಗೆ ಹೋಗಿ ಹಿಂಗೆ ಬಂದುಬಿಟ್ರಲ್ಲ, ಯಾಕೆ ಅಂದರೆ, ಹೋಗಿ ನಾವು ರಾತ್ರಿ ಆಗಲೂ ಕಷ್ಟಪಟ್ರೂ ದೇವ್ರು ನಮ್ಗೆ ಒಳ್ಳೇದು ಮಾಡಲ್ಲ. ಆ ಕಪ್ಪೆ ಸೋಂಬೇರಿ ಥರ ಒಳಗಡೆ ಇದ್ದರೆ ಅದಕ್ಕೆ ಪಾಚಿ, ನೀರು, ಮೀನು ಎಲ್ಲ ಊಟ ಕೊಟ್ಟಿದ್ದಾನೆ. ನಾನು ಇವತ್ತಿಂದ ಕೆಲ್ಸಕ್ಕೆ ಹೋಗಲ್ಲ, ನಾನು ಮನೇಲೇ ಇರ್ತೀನಿ, ಏನು ಮಾಡ್ತಾನೋ ನೋಡೋಣ ದೇವರು ಅಂದ್ಬಿಟ್ಟು ಸುಮ್ಮನೆ ಮಲಿಕೊಂಬಿಟ್ನಂತೆ ಹೋಗಿ. ಆವಾಗ ಅವಳು, ಅಯ್ಯೋ ಪಾಪ, ದಿನ ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡಿ ಮೈ ಕೈ ನೋವಿರುತ್ತೆ, ಏನೋ ಬೇಸರ ಆಗಿರುತ್ತೆ, ಇವತ್ತೊಂದು ದಿವಸ ನಾನು ಕೆಮ್ಮಣ್ಣು ಮಾರಿ ನನ್ನ ಮಕ್ಳಿಗೆ ಗಂಜಿ, ನನ್ನ ಗಂಡಂಗೆ ಗಂಜಿ ಉಯ್ಯೋಣ ಅಂದ್ಬಿಟ್ಟು ಅವಳೇನು ಮಾಡಿದಂತೆ, ಗುದ್ಲಿನೂ ಮಂಕ್ರಿ ತಗೊಂಡು ಹೊರಟ್ಲಂತೆ. ಟೇಸ್ಟಿಯಾಗಿರೋ ಬೆಂಡೆಕಾಯಿ ಗ್ರೇವಿ ರೆಡಿ. ತುಂಬ ಟೇಸ್ಟ್ ಆಗಿರುತ್ತೆ. ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿ. ಇಂಥ ಒಳ್ಳೊಳ್ಳೆ ಅಡುಗೆಗಳೆಲ್ಲ ನಾನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರೇಮಲತಾ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ. ನಾನು ಮಾಡೋ ಶಾರ್ಟ್ ವಿಡಿಯೋ ಫ್ರೆಂಡ್ಸ್, ಫುಲ್ ಕತೆ ಹೇಳೋಕ್ಕಾಗಲ್ಲ, ನಾಳೆ ಫುಲ್ ಕತೆ ಹೇಳ್ತೀನಿ, ಪ್ಲೀಸ್ ಸಪೋರ್ಟ್ ಮಾಡಿ.